ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ಮಹಾದೇವಿ ಹಳ್ಳಿ ಮನೆ ಅಡುಗೆಗೆ ಸ್ವಾಗತ ನಿಮ್ಗೆ. ನೋಡಿರಿ, ನಾನಿವತ್ತು ತರಕಾರಿ ಪಲಾವ್ ಮಾಡಾಕತ್ತೀನಿ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು, ಉದ್ದಕ್ಕೆ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೀನಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ, ಮತ್ತು ಬೀಟ್ರೂಟ್, ಒಂದು ಬದ್ನೆಕಾಯಿ ಹೆಚ್ಕೊಂಡೀನಿ, ಕೊತ್ತಂಬರಿ, ಕರಿಬೇವು, ಗಜ್ಜರಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡೀನಿ ರೀ. ಬೀನ್ಸ್ ಇದ್ದಿದ್ದಿಲ್ಲ ಅಂದ್ರೆ ಹಂಗಾಗಿ ತೊಗೊಂಬಂದಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಅಲ್ಲ ಹೆಚ್ಚಿಟ್ಕೊಂಡ್ರಿ, ಇನ್ನು ಸ್ವಲ್ಪ ಜಜ್ಜಿ ಹಾಕ್ತೀನಿ ಒಗ್ಗರಣೆಗೆ. ನೋಡಿರಿ ಹೆಂಗೆ ಮಾಡೋದಂತಂದೇಳಿ ನೋಡೋಣ ಬರ್ರಿ. ಹಾಯ್ ಮಾಡ್ದೆ ನೋಡ್ರಿ. ಆಯ್ತಾ ಏನಪ್ಪಜ್ಜಿ? ನೋಡಿರಿ, ಈಗ ನಾನು ಕುಕ್ಕರ್ ಕಾಯಕ್ಕಿಟ್ಟೀನಿ. ಅದಕ್ಕೆ ಒಂದು 3 ಚಮಚ ಎಣ್ಣೆ ಹಾಕೊತೀನಿ. ಒಂದು ಅರ್ಧ kg ಅಷ್ಟು ಅಕ್ಕಿ, ರೇಷನ್ ಅಕ್ಕಿದು ಪಲಾವ್ ಮಾಡ್ತೀನಿ ರೀ ನಾನೀಗ. ನೋಡಿರಿ, ಎಣ್ಣೆ ಕಾಲೈತಿ. ಈಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೊತೀನಿ. ಸ್ವಲ್ಪ ಜೀರಿಗೆ ಹಾಕೊತೀನಿ. ನೋಡಿರಿ, ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಎರಡು ಪಲಾವ್ ಎಲೆ ಹಾಕೊತೀನಿ. ಒಂದು ಸ್ಟಾರ್ ಹಾಕೊತೀನಿ ರೀ. ಎರಡು ಲವಂಗ ಹಾಕೊತೀನಿ. ನೋಡ್ರಿ, ಅದು ಕೆಂಪಾತು. ಸ್ವಲ್ಪ ಸಿಗದ ಕಾಳು ಹಾಕೊತೀನಿ. ಸ್ವಲ್ಪ ಉದ್ದಿನ ಬೇಳೆ ಹಾಕೊತೀನಿ. ನೋಡ್ರಿ, ಹುರಿದು ಈಗ ಕಾಳದೆಲ್ಲ ಕರಿಬೇವು, ಮೆಣಸಿನ್ಕಾಯಿ ಫಸ್ಟ್ ಹಾಕೊತೀನಿ ರೀ. ಉಳ್ಳಾಗಡ್ಡಿ, ಇನ್ನು ಸ್ವಲ್ಪ ಮಸಾಲ ಅಂತಾರೆ. ಉಳ್ಳಾಗಡ್ಡೆ ವಾಸನೆ ಹೋಗಂಗೆ ಸ್ವಲ್ಪ ಮೊದಲು ಹುರ್ಕೊಂಡು ಆಮೇಲೆ ಒಂದೊಂದು ತರಕಾರಿ ಹಾಕ್ಕೊತ ಹೋಗ್ತೀನಿ. ಫಸ್ಟ್ ಗಜ್ಜರಿ ಹಾಕ್ಕೊತೀನಿ, ಬದನೆಕಾಯಿ ಹಾಕಂಗಿಲ್ಲ ರೀ. ಹಾಕಂಗಿಲ್ಲ. ನಾನು ಹಾಕ್ತೀನಿ ಒಂದು ಬದನೆಕಾಯಿ. ಇದು ಟೊಮೆಟೊ ಹಣ್ಣು ಒಂದು ಹಾಕ್ಕೊತೀನಿ. ಇದು ಹಸಿ ವಾಸನೆ ಹೋಗಂಗೆ ಹಿಂಗೆ ಪೂರ್ತಿ ಎಣ್ಣೆಗೆ ಹುರ್ಕೋಬೇಕು ಇದನ್ನು. ನೋಡ್ರಿ, ಹುರಿದೈತಿ. ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಉಪ್ಪು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತೀನಿ. ರುಚಿ ತಕ್ಕಷ್ಟು. ಪೂರ್ತಿ ಎಲ್ಲ ಮಿಕ್ಸ್ ಆಗಿದೆ. ಎಲ್ಲ ಹಸಿ ವಾಸನೆ ಹೋಗೈತ್ರಿ. ಅದು ಎಲ್ಲ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕನ್ನೋದು ಒಂದು ಅರ್ಧ kg ಅಕ್ಕಿಗೆ ಅಷ್ಟು ನೀರು ಹಾಕ್ಕೊತೀನಿ ನಾನು.
ಅರ್ಧ ಕೆ ಜಿ ಅಕ್ಕಿ ನಾನು ಇದರಲ್ಲಿ 2 ಸರಿ ನೀರು ಹಾಕೊತೀನಿ ರೀ. ರೇಷನ್ ಅಕ್ಕಿಲ್ರಿ ನೀರು ಜಾಸ್ತಿ ತೊಗೊಳಂಗಿಲ್ಲ ಅದು, ಹಾಗಾಗಿ ಅದ್ರಾಗ ಸ್ವಲ್ಪ ತೆಗಿತೀನಿ. ಅರ್ಧ ಕೆ ಜಿ ಒಳಗೆ 2 ಸರಿ ನೀರೊಳಗೆ ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದಕ್ಕೆ ಓದಾಡೋದ್ರೊಳಗೆ ಸ್ವಲ್ಪ ಅಕ್ಕಿ ತೊಳ್ಕೊಂಬರ್ತೀನಿ. ಅದಕ್ಕೆ ಸ್ವಲ್ಪ ಪಲಾವ್ ಮಸಾಲ ಹಾಕೊಂತೀನಿ ರೀ ನಾನು. ನೀರಿಗೆ ಓದಾಡಕತ್ತೈತದು. ನೋಡಿರಿ ಈಗ ಇದು ಓದಾಡಕತ್ತೈತಿ ಹೆಸರು. ಅದಕ್ಕೆ ಅಕ್ಕಿ ತೊಳ್ಕೊಂಬಂದೀನಿ ರೀ ನಾನಿಂದ. 1 ಕೆ ಜಿ ಅಕ್ಕಿ ಹಾಕವು. ಈಗ ಇದನ್ನು ಅದ್ರೊಳಗೆ ಹಾಕ್ತೀನಿ. ನೋಡ್ರಿ ಈಗ ಅಕ್ಕಿ ಹಾಕಿ ಪೂರ್ತಿ ಕಡೆ ಹಿಡ್ಸಿದಾಗೈತಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಹೊಡ್ಸಿದ್ರೆ ಅನ್ನ ರೆಡಿ ಆಯಿತು. ನೋಡ್ರಿ ಈಗ ಅನ್ನ ರೆಡಿ ಆಯ್ತು. ನೋಡ್ರಿ ರೇಷನ್ ಅಕ್ಕಿ ಪಲಾವು. ನೋಡ್ರಿ ಮ್ಯಾಕ ಕೆಳಕ್ಕೆ ಸ್ವಲ್ಪ ಇದನ್ನು ಕಡಾಡ್ಸ್ಕೋಬೇಕು. ನೋಡ್ರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡೀನಿ. ನೋಡ್ರಿ ಎಷ್ಟು ಉದುರಾಗೈತದ ಹಿಂದೆ. ನೋಡ್ರಿ ರೇಷನ್ ಹಾಕಿದ್ರು ನೋಡ್ರಿ ಇದನ್ನು ಎಷ್ಟು ಉದುರಾಗೈತೆ ನೋಡ್ರಿ. ರೇಷನ್ ಹಾಕಿದ ಅನ್ನೋದಾಗ ಗೊತ್ತಾಗಲ್ಲ ಅನ್ನ. ನೋಡ್ರಿ ಸ್ವಲ್ಪ ನೀರು ಹತ್ತಿಟ್ಟು ಮಾಡಿಬಿಟ್ರೆ ಎಷ್ಟು ಉದುರಾಗುತ್ತೆ ನೋಡ್ರಿ. ಈಗ ನೋಡ್ರಿ ಪಲಾವ್ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಕೆಂಪು ಚಟ್ನಿ ನೋಡ್ರಿ ಹಚ್ಕೊಂಡು ಉಂಡ್ಬಿಟ್ರೆ ಇಂಥ ಮಸ್ತ್ ಇರ್ತೈತಿ. ನೋಡ್ರಿ ಪಲಾವ್ ಇಷ್ಟ ಆಗಿದ್ರೆ, ರೇಷನ್ ಅಕ್ಕಿ ಪಲಾವ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.